ಮಣಿತ್ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರುತ್ತೆ, ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ, ಉದ್ಯೋಗ ಸ್ಥಳ ಕರ್ನಾಟಕದಲ್ಲಿ ಎಲ್ಲಿರುತ್ತೆ, ಅಪ್ಲಿಕೇಶನ್ನ ಹೇಗೆ ಹಾಕ್ಕೋಬೇಕು, ಸ್ಯಾಲ್ರಿ ಎಷ್ಟಿರುತ್ತೆ, ಇದೆಲ್ಲದರ ವಿವರಗಳನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ ವೀಕ್ಷಕರೇ, ವಿಡಿಯೋಗೆ ಸ್ವಾಗತ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಶುರು ಮಾಡೋಣ. ಮೌಲಾನಾ ಆಜಾದ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದರೆ ಮಣಿತ್ನವರು ಫೀಲ್ಡ್ ಇನ್ವೆಸ್ಟಿಗೇಟರ್ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಒಂದು ಹುದ್ದೆ ಖಾಲಿ ಇರುತ್ತೆ. ಸ್ಯಾಲ್ರಿ 20,000 ರೂಪಾಯಿ ಪರ್ ಮಂತ್ ಇರುತ್ತೆ. ನೆಕ್ಸ್ಟ್, ಅಪ್ಲಿಕೇಶನ್ ಫೀಸ್ ಏನೂ ಇರೋದಿಲ್ಲ, ಏನೂ ಅಮೌಂಟನ್ನು ಕೂಡ ನೀವು ಕಟ್ಟೋ ಅಗತ್ಯ ಇಲ್ಲ. ಕ್ವಾಲಿಫಿಕೇಶನ್ ಅಂದರೆ ಸೆಲೆಕ್ಷನ್ ಪ್ರೋಸೆಸ್ನ ನೋಡೋದಾದ್ರೆ ಕ್ವಾಲಿಫಿಕೇಶನ್ನ ನೋಡ್ತಾರೆ, ಅದಾದ ನಂತರ ಎಕ್ಸ್ಪೀರಿಯನ್ಸ್, ಇದೆರಡು ನೋಡಿದ ಮೇಲೆ ನಿಮ್ಮ ಸಂದರ್ಶನ ಮಾಡ್ತಾರೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ವಿಡಿಯೋದಲ್ಲಿ ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಲೈಕ್ ಮಾಡಿ, ಮತ್ತೆ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಪ್ಲಿಕೇಶನ್ನ ನೀವು ಆನ್ಲೈನ್ ಮುಖಾಂತರ ಹಾಕ್ಕೋಬೇಕು. ಓಪನ್ ಆಗಿ ಡೇಟು 29 ನವೆಂಬರ್ 2024, ಕೊನೆಯ ದಿನಾಂಕ 10 ಡಿಸೆಂಬರ್ 2024. ಅಫಿಷಿಯಲ್ ನೋಟಿಫಿಕೇಶನ್ ಮತ್ತೆ ಅಪ್ಲಿಕೇಶನ್ ಫಾರಂ ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಅಪ್ಲೈ ಆನ್ಲೈನ್ ಅಂತ ಒಂದು ಸ್ಕ್ರೀನ್ ಮೇಲೆ ಲಿಂಕ್ ಕಾಣಿಸ್ತಾ ಇದೆಯಲ್ಲ, ಇದು ಅಪ್ಲಿಕೇಶನ್ ಹಾಕೋದಕ್ಕೆ ವೆಬ್ಸೈಟ್ನ ಅಡ್ರೆಸ್ಸು. ಇದನ್ನು ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ manith.ac.in, ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ಸು. ಅಲ್ಲಿಂದ ಹೋಗಿ ಕೂಡ ನೀವು ಡೀಟೇಲ್ಸ್ನ ತಿಳ್ಕೋಬಹುದು. ನಿಮಗೇನಾದರೂ ಕ್ವಶನ್ಸ್ ಅಥವಾ ಕ್ಲಾರಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಅವರು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತಾರೆ, ಇದನ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಕ್ಲಿಕ್ ಮಾಡಿ ಕಾಲ್ ಮಾಡ್ಕೋಬಹುದು. ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ MBBS ಕಂಪ್ಲೀಟ್ ಮಾಡಿರಬೇಕಾಗತ್ತೆ, ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಅಥವಾ ಪ್ಲಾನ್ ಮಾಡಿರಬೇಕಾಗತ್ತೆ ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ. ಇದಿಷ್ಟು ಈ ಜಾಬ್ನ ವಿವರ. ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಏನಾದ್ರು ಸಣ್ಣ ಪುಟ್ಟ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ.